This is Bangalore Headlines, your source for the latest news and alerts from across the city. ಸೂಪರ್ ಆಗಿದೆ 100%. ಸೂಪರ್ ಸರ್ ಸೂಪರ್ ಮೂವಿ ಡೆವಿಲ್ ಆಸೆ ಹೊತ್ತಿದ್ರು ಬಾಸೆ ಸೂಪರ್ 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 ಫಿಲಮ್ ಎಲ್ಲ ಸೂಪರ್ ಅಲ್ಟಿಮೇಟ್ ಸೂಪರ್ ಮೂವಿ ಏನು ಮಾತಾಡ್ಬೇಕು ಫಿಲಮ್ ಎಲ್ಲ ಸೂಪರು ಎಲ್ಲ ನೋಡ್ಬೋದು ಇನ್ನು 100 ದಿನ ಓಡೋದಂತೂ ಕನ್ಫರ್ಮು ಡೆವಿಲ್ ಮುಂದೆ ಯಾರೂ ಇಲ್ಲ ಡಿ ಬಾಸ್ ಫ್ರೆಂಡ್ಸ್ಗೆ ಎದುರಾಗಬಾರ್ದು ಡಿ ಬಾಸ್ನ ಎದುರಾಕಬಾರ್ದು ಎದುರಾಕಂಡ್ರೆ ಭದ್ರವಾಗಿರೋ ಸ್ಥಾನ ಛಿದ್ರ ಜೈ ಡಿ ಬಾಸ್ ಚೆನ್ನಾಗಿದೆ ಸೂಪರ್ ಸೂಪರ್ ಚೆನ್ನಾಗೈತೆ ಕರ್ನಾಟಕ ರೂಲ್ ಮಾಡ್ತಾರೆ ನೆಕ್ಸ್ಟ್ ಇವರೇ ಸೂಪರ್ 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 ಜೈ ಡಿ ಬಾಸ್ ಹನುಮಲೆ ಜೇನುಮಲೆ ಕರ್ನಾಟಕ ಫುಲ್ ನಮ್ಮ ಡಿ ಬಾಸ್ ದೇಶೂರಿ ಮಾಡಿ ಅಲ್ಟಿಮೇಟ್ ಆಗಿದೆ ಚೆನ್ನಾಗಿದೆ ನೋಡ್ಬೋದು ನಮ್ಮ ಬಾಸು ಅಲ್ಲಿದ್ರು ಅಷ್ಟೇ ಇಲ್ಲಿದ್ರು ಅಷ್ಟೇ ನಮ್ಗೆ ಇಲ್ಲವ್ರೆ ನಮ್ಮ ಬಾಸು ಯಾವತ್ತೂ ನಮ್ಮ ಬಾಸ್ ನಮ್ಮ ಮನಸ್ಸಲ್ಲಿ ಇರ್ತಾರೆ ಅವ್ರು ಇಲ್ಲೇ ಇದ್ದಾರೆ ಅಂದ್ಕೊಂಡೆ ನಾವು ಫಿಲಮ್ ನೋಡ್ತಾ ಇದ್ದೀವಿ ಮುಂದಕ್ಕೂ ಅಷ್ಟೇ ಅವ್ರು ಇಲ್ಲೇ ಯಾವತ್ತಿದ್ರೂ ನಾವು ಅವ್ರನ್ನ ಅರಸ್ತೀವಿ ಬೆಳೆಸ್ತೀವಿ ಇನ್ನು ಮುಂದಕ್ಕೂ ಅವ್ರನ್ನ ಕಾಪಾಡ್ಕೊಂಡು ಹೋಗ್ತೀವಿ ಅವ್ರು ನಮ್ಗೆ ಕೊಟ್ಟಿರೋದು ಒಂದೇ ಸಂದೇಶ ತಲೆ ಹಿಡಿಬೇಡ್ರಿ ಅದೆರಡೂ ನಾವು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಮೂವಿ ಮಾತ್ರ 100 ಪಕ್ಕ ಬ್ರೋ ದರ್ಶನ್ ಅವ್ರದ್ದು ದೊಡ್ಡ ಫ್ಯಾನು ಕೇರಳ ಒಂದು ಬಂದಿದೆ ಮೂವಿ ನೋಡಲಿಕ್ಕೆ ಇಲ್ಲಿ ಯಾಕೆಂದರೆ ಅಲ್ಲಿ ಇಷ್ಟು ಕೆಲಸ ಎಲ್ಲ ಬಿಟ್ಬಿಟ್ಟು ನಾನು ಒಂದು ಮೂವಿ ಮಾಡ್ತಾಯಿದ್ದೀನಿ ಸೌತ್ ಇಂಡಿಯನ್ ಮೂವಿ
ಅದಕ್ಕೆ ದರ್ಶನ್ ಅವರಂದರೆ ನಮಗೆ ತುಂಬ ಇಷ್ಟ. ಆಮೇಲೆ ನಮ್ಮ ಫ್ರೆಂಡು ಇವರು ಶ್ರೀನಿವಾಸ್ ಅವರು ನಮ್ಮ ಫ್ರೆಂಡು. ಆ್ಯಕ್ಚುಲಿ ಅವ್ರ ಹತ್ರ ಭೇಟಿ ಮಾಡಿ ಇಲ್ಲಿ ಬಂದಿದ್ದದು. ನಮಗೆ ದರ್ಶನ ಅಂದರೆ ಅಂತ ತುಂಬ ಇಷ್ಟ. ಯಾಕೆಂದರೆ ಅವ್ರದ್ದು ದೊಡ್ಡ ಫ್ಯಾನು ನಾವು. ಅದಕ್ಕೆ ನಾವು ಒಂದು ಮೂವಿ ಮಾಡ್ತಾಯಿದ್ದೀನಿ, ಅದು ಸೌತ್ ಇಂಡಿಯನ್ ಮೂವಿ. ಅದು ಬಂದ್ಬಿಟ್ಟು ಕಾಕಾ ಸುರೇಶ್ ಅಂದೇಳಿ ಸೌತ್ ಇಂಡಿಯನ್ ಮೂವಿ. ಹೀರೋ ಬಂದ್ಬಿಟ್ಟು ಹರೀಶ್ ಕಲ್ಯಾಣ್. ತಮಿಳು ಪ್ಯಾನ್ ಇಂಡಿಯಾ ಮೂವಿ. ಆ್ಯಕ್ಚುಲಿ ಅದು ಫೆಬ್ರವರಿಯಲ್ಲಿ ಹಂಗೆ ರಿಲೀಸ್ ಆಗುತ್ತದೆ. ನಾನು ದರ್ಶನ್ ಅವರ ನೋಡಬೇಕು ಅಂದಾಗಿ ನೋಡಲಿಕ್ಕೆ ಆಗಲಿಲ್ಲ. ಯಾವಾಗ ನೆಕ್ಸ್ಟು ಅವರು ಸಿಕ್ಕಿದಂದರೆ ಅವ್ರ ಹತ್ರ ನೋಡಬೇಕು ಅನ್ನೋ ಒಂದು ಇದಿದೆ. ಅದಕ್ಕೆ ನಾವು ಇಲ್ಲಿ ಬಂದುಬಿಟ್ಟು ಇದು ಮಾಡಿದೆ ಮಾತಾಡ್ತೀವಿ. ಇವರು ತುಂಬ ಕೇಳ್ಕೊಂಡ್ರು ದರ್ಶನ್ ಫಿಲಮ್ ಯಾವಾಗ ರಿಲೀಸ್ ಅಂತೇಳಿ. ಡಿಸೆಂಬರ್ 11ನೇ ತಾರೀಕು ಅಂತ ಹೇಳಿಕ್ಕೆ ಮೊನ್ನೆ ಬಂದರು. ಹಾಗಾಗಿ ಫಿಲಮ್ ಕರ್ಕೊಂಡು ಬಂದಿದ್ದೀನಿ ಹುಡುಗರು ನೋಡೋಕ್ಕೆ. ನಾವು ದರ್ಶನ್ ಅಭಿಮಾನಿ. ಟಿಕೆಟ್ ತುಂಬ ಎಲ್ಲ ಕಡೆ ಆನ್ಲೈನ್ ಎಲ್ಲ ಕಡೆ ಫುಲ್ ಆಗಿದೆ. ನಮಗೆ ಒಂದು 3-4 ಡೇಸಿಂದ ನಾವು ಟಿಕೆಟ್ ಬುಕ್ ಮಾಡಿದೆ. ಅದಕ್ಕೆ ನಮ್ಮ ಫ್ಯಾನ್ಸ್ ಎಲ್ಲ ಬರ್ತಾ ಇದ್ದಾರೆ. ಅಲ್ಲಿ ನಾವು ಸಿಕ್ಕಿದ್ದು ನಮಗೆ ಮಾರ್ತಳ್ಳಿಯಲ್ಲಿ ಸಿಕ್ಕಿದ್ದು. ಮಾರ್ತಳ್ಳಿಯಲ್ಲಿ ನಾವು ಇರೋದು ಇಂದಿರಾನಗರ. ಮಾರ್ತಳ್ಳಿಯಲ್ಲಿ ಗೊತ್ತಾಗುತ್ತೆ ಇದರಲ್ಲಿ ಪರ್ಫಾರ್ಮೆನ್ಸ್ ವೈಸ್ ಒಬ್ಬ ಕಲಾವಿದಾಗಿ ಯಾವ ಲೆವೆಲಿಗೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅನ್ನೋದನ್ನ ದರ್ಶನ್ ಸರ್ ತೋರಿಸ್ಕೊಟ್ಟಿದ್ದಾರೆ. ಸರ್ ಇಲ್ಲಿ ಒಂದು ಮೆಸೇಜ್ ಇದೆ, ಒಂದು ಮಾಸ್ ಸಿನಿಮಾ ಇಟ್ಕೊಂಡು ಮೆಸೇಜ್ ವಿತ್ ಲವ್ ಅಲ್ಲಿ ಒಂದು ಹುಡುಗಿ, ಇವಾಗ ಕುರುಕ್ಷೇತ್ರ ಸ್ಟಾರ್ಟ್ ಆಗಿದ್ದು ಒಂದು ಹುಡುಗಿಯಿಂದಾನೆ ಒಂದು ಹೆಣ್ಣಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ಜೊತೆಗೆ ಇಲ್ಲಿ ಡಬಲ್ ಶೇಡ್ ಇವತ್ತೇನು ಕ್ಯಾರೆಕ್ಟರ್ ವೈಸ್ ನೋಡಕ್ ಬಂದ್ರೆ ಒಂದು 10-15 ಶೇಡಲ್ಲಿ ಕಾಣಿಸ್ಕೋತಾರೆ. ರಾಜ್ಕುಮಾರ್ ಸರ್ ಥರ ಆಕ್ಟಿಂಗ್ ಮಾಡಿದ್ದಾರೆ, ಆಮೇಲೆ ಅಂಬರೀಶ್ ಥರ ಮಾಡಿದ್ದಾರೆ, ಶಂಕರ್ನಾಗ್ ಥರ ಮಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಫ್ಯಾನ್ಸ್ಗಳಿಗೆ ಒಂದು ಹಬ್ಬ. ನೆಕ್ಸ್ಟ್ ಒನ್ನು ಇವತ್ತೇನು ಅದರಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಡೆವಿಲ್ ಅಂದರೆ ಏನಂದರೆ ಇವಾಗ ಎಲ್ಲರೂ ಅನ್ಕೊಂತಾರೆ ಮಾಸ್ 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 ಅಂತ. ಮಾಸ್ ಅನ್ನೋದಕ್ಕೆ ಯಾವತ್ತೂ ನಮ್ಮ ಮಾಸ್ ಅದಕ್ಕೆ ನಾಂದಿ ಆಡಿದ್ದಾರೆ. ಬಟ್ ಇವತ್ತು ಬಂದಿರೋದು ಇವಾಗ ಡೆವಿಲ್ ಅನ್ನೋ ಸಿನಿಮಾ ಏನಿದೆ ಪ್ರತಿಯೊಬ್ಬರು ಕುತ್ಕೊಂಡು ನೋಡೋವಂಥ ಸಿನಿಮಾ. ವಲ್ಗಾರಿಟಿ ಇಲ್ಲ, ಇನ್ನೊಂದಿಲ್ಲ. ಎಸ್ಪೆಷಲಿ ಒಂದು ಮೆಸೇಜ್ ಇದೆ. ರಾಜಕೀಯ ಅನ್ನೋದು ಏನು ಇವಾಗ ಪ್ರೆಸೆಂಟ್ ಏನು ನಡೀತಾ ಇದೆ, ರಾಜಕೀಯಕ್ಕೋಸ್ಕರ ಅಪ್ಪ ಇದು ಹೆಂಡ್ತಿನೇ ಮಕ್ಕಳನ್ನ ಇದು ಏನಂದರೆ ಗಂಡನೇ ಹೆಂಡ್ತಿನ ಸಾಯಿಸೋ ಥರದ್ದು ಒಂದು ಸಾವನ್ನು ಸಮೇತ ಇಟ್ಕೊಂಡು ರಾಜಕೀಯ ಮಾಡೋ ಥರದ್ದು ನಡೀತಾ ಇದೆ. ಅದನ್ನೆಲ್ಲ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಒಂದು ಮೆಸೇಜ್ ಇದೆ. ಆದಷ್ಟು ಬೇಗ ಇಂಥ ಒಳ್ಳೆ ಸಿನಿಮಾಗಳು, ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡಬೇಕು ಅಂದರೆ ದರ್ಶನ್ ಸರ್ ಮಾಡಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗರು, ಕಲಾವಿದರು ಈ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹ ಮಾಡಿ. ಇದೇ ಥರ ಇವಾಗ ಎಷ್ಟೋ ಜನ ನೋಡಿ ಸರ್ ಈ ಥರ ಸೆಲೆಬ್ರೇಷನ್ ಥಿಯೇಟ್ರ್ ಹತ್ರ ಮತ್ತೆ ಈ ಥರ ಎಲ್ಲ ಪಟಾಕಿಗಳು ಥಿಯೇಟ್ರ್ ಮಿಂಚಬೇಕು ಅಂದರೆ ದರ್ಶನ್ ಸರ್ ಸಿನಿಮಾನೇ ಬರಬೇಕು. ಇಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಸಿನಿಮಾಗೆ ಸಪೋರ್ಟ್ ಮಾಡಿ ಸರ್. ಏನು ಸರ್ ಸರ್ ಕಾಟೇರ ಸಿನಿಮಾ ಬಂದ್ಬಿಟ್ಟು ರೈತರಿಗೋಸ್ಕರ ಮಾಡಿದ ಸಿನಿಮಾ. ರೈತರು ಇವಾಗ ಪ್ರೆಸೆಂಟ್ ರೈತರಿಗೆ ಅವತ್ತಿನ ಕಾಲದಲ್ಲಿ ಏನಿತ್ತು ಅಂತ ತೋರಿಸಿದ್ರು. ಬಟ್ ಇವತ್ತು ಡೆವಿಲಲ್ಲಿ ಇವತ್ತಿನ ರಾಜಕೀಯ ತೋರಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋಕೆ ಬರ್ತಿರೋರಿಗೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ಏನು ಅಂತ ತೋರಿಸಿದ್ದಾರೆ. ಏಜ್ ಆಗಿಲ್ಲ ಸರ್. ಅವತ್ತೇನು ಗಜ ಮತ್ತು ಹಳೆ ಸಿನಿಮಾಗಳಲ್ಲಿ ಏನು ನೋಡಿದ್ವಿ ಆ ದರ್ಶನ್ ಸರ್ನ ಮತ್ತೆ ನೋಡಿ. ಎಷ್ಟೋ ಜನ ಹೇಳ್ತಿದ್ರು ನಿಮ್ಮ ಬಾಸ್ಗೆ ಹಂಗಿದೆ, ಮುಖ ಚೆನ್ನಾಗಿಲ್ಲ, ಅದು ಇದು ಅಂದ್ಬಿಟ್ಟು ಎಷ್ಟೋ ಜನ ಮೀಡಿಯಾದಲ್ಲಿ ಅಥವಾ ಸ್ಟೇಟಸಲ್ಲಿ ಮೆಸೇಜಲ್ಲಿ ಕಮೆಂಟ್ ಮಾಡ್ತಿದ್ರಲ್ಲ. ಡೆವಿಲ್ ಸಿನಿಮಾದಲ್ಲಿ ಜಸ್ಟ್ ಒಂದು ಲುಕ್, ಒಂದೊಂದು ಶಾರ್ಟಲ್ಲೂ ಸಮೇತ ಆ ವ್ಯಕ್ತಿ ಮಾಡಿರೋ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ ಸರ್. ಆ ವ್ಯಕ್ತಿ ಇರೋವಂಥ ಒಂದು ಕ್ಯಾಮ್ರಾ ಸೆನ್ಸು, ಆ ಲೈಟ್ ಕ್ಯಾಮ್ರಾ ಇಟ್ಟರೆ ಆ ವ್ಯಕ್ತಿ ಎಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಾರೆ ಅನ್ನೋದು ಕಾಣಿಸುತ್ತೆ. ಇವತ್ತು ಹೇಳಲ್ವ ಸರ್, ಯಪ್ಪ ಬದುಕಿರೋವರೆಗೂ ಹೀರೋನೇ. ಅವ್ರು ಹೇಳ್ತಾರೆ ಯಾವಾಗಲೂ ನನ್ನ ಕಟ್ಔಟ್ಗೆ ಹಾಲಾಕಬೇಕು ಕನಸು ಕಾಣ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ ಸಿನಿಮಾದಲ್ಲಿ. ಸೊ ಅವ್ರು ಬದುಕಿರೋವರೆಗೂ ಆ ಕಟ್ಔಟ್ಗೆ ಹಾಲಿನ ಅಭಿಷೇಕ ಹಾರ ಹಾಕ್ತೀವಿ, ಪೂಜೆ ಮಾಡ್ತೀವಿ ಸರ್. ಗರ್ಭಗುಡಿಲಿರೋ ದೇವರು. ಇನ್ನೊಂದು ಮಾತು ಹೇಳ್ತೀನಿ, ಚಾಮುಂಡೇಶ್ವರಿನ ನೋಡೋಕೆ ಅವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಇವತ್ತು ಆರ್ ನಗರದಲ್ಲಿ ಒಬ್ಬರು ಚಾಮುಂಡೇಶ್ವರಿ ಇದ್ದಾರೆ, ದರ್ಶನ್ ಸರ್ ಅವ್ರ ವೈಫು. ಅವ್ರನ್ನ ಕರ್ಕೊಂಡು ಬಂದೇ ಬರ್ತಾರೆ. ಅವ್ರನ್ನ ಪೂಜೆ ಮಾಡ್ತಾ ಇದೀವಿ. ಅದಕ್ಕೆ ನೀವು ಆ ವ್ಯಕ್ತಿನ ಕರ್ಕೊಂಡು ಬರ್ತೀರಾ. ಚೆನ್ನಾಗಿ ಬಂದಿದೆ. ಬಟ್ ಲುಕ್ ವೈಸ್ ಕಾಮಿಡಿ ಟೈಮಿಂಗು ಎಲ್ಲ ಮಾಸ್ ಹೀರೋ ಅಂದರೆ ಕಾಮಿಡಿ ಟೈಮಿಂಗು ಒಬ್ಬ ಡೈರೆಕ್ಟರ್ ಕೈಲಿರುತ್ತೆ, ಒಬ್ಬ ಆರ್ಟಿಸ್ಟ್ನ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ. ಬಟ್ ಸಕಲಾಗಿ ಬಂದಿದೆ. ಮತ್ತು ಕಾಮಿಡಿ ಟೈಮಿಂಗ್ ಮಾತ್ರ ಸೂಪರ್. ಇವಾಗ ಹೋಗ್ತಿದ್ರೆ ಟಿಕೆಟ್ ತಗೊಂಡಿದ್ರೆ ಟಿಕೆಟ್ ಬೆಂಗಳೂರಿಗೆ ಎಂಟ್ರಿ ಕೊಟ್ಟು ಫಸ್ಟ್ ಮೂವಿನೇ ಅದು ನಮ್ಮ ಬಾಸ್ದು ಡೆವಿಲ್ ನೋಡಿದ್ದೀನಿ ಅಷ್ಟೇ. ಎತ್ತರು ನಮ್ಮದೇ ಆಗಿರ್ಬೇಕು. ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಇದೆ ಬ್ರೋ. ಕ್ಲೈಮ್ಯಾಕ್ಸ್ ಎಲ್ಲ ನಿಮಗೆಲ್ಲ ಹೇಳೋಕ್ಕಾಗಲ್ಲ. ನೀವು ಕೂಡ ನೋಡಿ ನೀವೇ ಅರ್ಥ ಮಾಡ್ಕೊಂಡು ಅಷ್ಟೇ.
ಸ್ವಾಮಿ. ನಮ್ಮ ಬಾಸ್ ನಮಗೆ ಹೆಚ್ಚು. ಬೇರೆ ಹೀರೋಗಳನ್ನ ನಮಗೆ ಇಷ್ಟನೇ, ಆದರೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಬಾಸ್ ಸ್ವಲ್ಪ ಹೆಚ್ಚಿಗೆ ಅಷ್ಟೇ. ಜೈ ಡಿ ಬಾಸ್. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಟಿಕೆಟ್ ಸಿಗಲಿಲ್ಲ, ಅದಕ್ಕೆ ಬಂದಿದ್ದೀವಿ. ಇನ್ನೂ ಸಿಗಲಿಲ್ಲ. ಬಾಸ್ನ ನೋಡಬೇಕು ಅಂತ ತುಂಬ ಕಾಯ್ತಾ ಇದ್ದೀವಿ, ಆದರೆ ನಾವು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಬಾಸ್ನ. ಆದರೂ ಎಲ್ಲಿದ್ರೂ ಚೆನ್ನಾಗಿರಲಿ, ಬೇಗ ಬರಲಿ ಬಾಸು. ನಮ್ಮ BBMP ಕಡೆಯಿಂದ ನಾವು ಕೋರ್ತಾ ಇರೋದು ಇದೊಂದೇ, ಅವರು ಬರಬೇಕು ಅಂತ. ಎಲ್ಲಿದ್ರೂ ಚೆನ್ನಾಗಿರಲಿ ಅವರು. ಆದರೆ ಇವತ್ತು ಈ ಥರ ಕೋಲ್ ನಡೀತಾ ಇದೆ ಅಣ್ಣವ್ರಿಗೆ ಅಂದರೆ ಜೈಲಲ್ಲಿದ್ರು ಮೆಚ್ಕೊಬೇಕು ಇವತ್ತು. ಈ ಥರ ಅಭಿಮಾನಿ ಒಳಗಡೆ ಇಟ್ಕೊಂತ ಹೇಳಿದ್ವಿ. ಎಲ್ಲಿ ನಿಮ್ಮ ಭಾಷೆಲಿ ಪಾರ್ಕಿಂಗ್ ಏನಾಗಲ್ಲ, ಮುಗಿದೋಗಿ ಈಗ ಒಳಗಡೆ ಹೋಗೋರೆ ಏನಾಗಲ್ಲ. ಒಳಗಡೆ ಹಾಕೋ, ಒಳಗಡೆ ಹಾಕೋ, ಆ ಕಡೆ ಹಾಕೋ, ಹಾಕ್ಸಿ ನಿಮ್ಮ ಭಾಷೆ ಹೇಳಿದ್ನಲ್ಲ, ಆ ಕಡೆ ಹಾಕೋ, ಆ ಕಡೆ ಹಾಕೋ. ನಾವು ತಿಂತೀವಿ, ನಾವು ಊಟ ಮಾಡ್ತೀವಿ, ಆ ಕಡೆ ಹಾಕೋ. ಪಾರ್ಕಿಂಗ್ ಇರ್ಲಿ, ನಡಿ, ಎತ್ಕ ಆ ಕಡೆ ಹಾಕೋ. ಇರ್ಲಿ, ನಡಿ, ಏನಾಗಲ್ಲ. ಎಲ್ಲ ಜಾಗ ಇಲ್ಲ, ಬಿಡಿ.
Subscribe channel for latest update.